ನಿಮ್ಮ ಯಾವ ಒಂದು ದೃಶ್ಯಕ್ಕೆ ಅಥವಾ ಡೈಲಾಗಿಗೆ ಜನರಿಂದ ತುಂಬ ದೊಡ್ಡ ಚಪ್ಪಾಳೆ ಸಿಕ್ಕಿರುವಂಥದ್ದು? ಯಾರು ಯಾವ ಸೀನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀರಾ? ಅಂದರೆ ಆ ಕ್ಯಾರೆಕ್ಟರ್ಗೆ ಭಯ ಆದಾಗ ವಾಯ್ಸ್ ಬರಲ್ಲ. ಅಂದರೆ ಇವಾಗ ತುಂಬ ಭಯ ಆದಾಗ ಈ ಥರ ಅಂದರೆ ಫುಲ್ಲು ಆ ಥರ ಭಯ ಪಡುವಂಥ ಕ್ಯಾರೆಕ್ಟ್ರು ಆ ಆರ್ ಸೀನ್ಗಳಲ್ಲಿ ಒಂದಷ್ಟರಲ್ಲಿ. ಅದನ್ನು ತುಂಬ ಜನ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಅದಾದ ನಂತರ ಮತ್ತೆ ಅವ್ರನ್ನ ಕಾಮಿಡಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದಷ್ಟು ಆ ಸಾಂಗ್ ಬ್ಯಾಚುಲರ್ ಸಾಂಗ್ ಬಂದ್ ಆದ್ರ ಮೇಲೆ ಹುಡುಗರಿಗೆ ಕನೆಕ್ಟ್ ಆದವರು ಎಲ್ಲದಕ್ಕೂ ನಾವೇನೇನು ಅನ್ಕೊಂಡ್ವಿ ಎಲ್ಲೆಲ್ಲಿ ಪಂಚು ಎಲ್ಲದಕ್ಕೂ ಅದೇ ರಿಯಾಕ್ಷನ್ಗಳೇ ಇದಾವೆ. ಅಂದ್ರೆ ಇಲ್ಲೂ ಕೆಲವೊಂದು ಬೋನಸ್ ಬಿಟ್ರೆ ನಾವು ಅನ್ಕೊಂಡಿಕ್ಕಿಂತ ಜಾಸ್ತಿ ಪಂಚ್ ಆಗಿದೆ ಬಿಟ್ರೆ ಕಡಿಮೆ ಅಂತೂ ಯಾವುದೂ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಅದೇ ಹೆದ್ರೋದು ಆ ವೈಬ್ರೇಷನ್ನು ಧ್ವನಿಲಿ ಇದನ್ನೆಲ್ಲ ತುಂಬ. ಅಂದರೆ ನಾನು ಮೊನ್ನೆ ವೀರೇಶ್ ಥಿಯೇಟ್ರಲ್ಲಿ ಗಮನಿಸ್ತೆ ಒಂದು ಲೇಟ್ ಅಂದರೆ ಡಾರ್ಕ್ ಕಾಮಿಡಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಹೀರೋ ಒಳಗಡೆ ಹೋಗಿ ಹೀರೋಯಿನ್ ಜೊತೆ ಮಿಸ್ ಆಗಿ ಮಲಗಿರ್ತಾನೆ. ಈಗ ಅವನನ್ನು ಸೇವ್ ಮಾಡಬೇಕಲ್ಲ ಹುಡುಗರಿಬ್ಬರು ಇವರಿಬ್ಬರು. ಅವನಿಗೆ ನಿದ್ದೆಗಣ್ಣಲ್ಲಿ ನಡೆಯೋ ಕಾಯಿಲೆ ಇದೆ ಅಂಕಲ್ ಅಂತೇಳಿ ಹೀರೋಯಿನ್ ಅಪ್ಪಂಗೆ ಡೌ ಮಾಡ್ತಾ ಇರ್ತಾರೆ. ಡೌ ಮಾಡ್ತಿರುವಾಗ ಇವನು ಪೆಟ್ಟಿಗೆ ಪಾತ್ರ ಇಲ್ಲ ಅಂಕಲ್ ಅವ್ನು ಮಿಸ್ ಆಗಿ ಬಂದ, ಅವ್ನು ನಿದ್ದೆಗಣ್ಣಲ್ಲಿ ನಡೆಯೋ ಕಾಯಿಲೆ ಇತ್ತು, ಅದಕ್ಕೆ ನಿಮ್ಮ ಮನೆ ಒಳಗೆ ಬಂದು ಮಲ್ಕೊಂಡ ಅಂತ ಹೇಳ್ಕೊಳ್ಳೆ ಈ ಪಾತ್ರ ಅಲರ್ಟ್ ಆಗಿಬಿಟ್ಟು ಹೌದು ಅಂಕಲ್ ಮೊನ್ನೆ ಒಂದ್ಸಲ ನಡ್ಕೊಂಡು ಶಿವಮೊಗ್ಗ ತನಕ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ತೀರ್ಥಹಳ್ಳಿರೋ ಪಾತ್ರ ನಡ್ಕೊಂಡು ಶಿವಮೊಗ್ಗ ತನಕ ಹೋಗಿದ್ದಾನೆ ಅಂತ ಹೇಳಿದ್ಕೊಳ್ಳೆ ಜನ ಈಗ ನೋಡ್ಬಿಟ್ಟು ಒಂದು 2 ಸೆಕೆಂಡ್ ಲೇಟಾಗಿ ಅರ್ಥ ಮಾಡ್ಕೊಂಡು ಜೋರ ಬಿದ್ದು ನಕ್ಕಿದ್ದಾರೆ ಅದಕ್ಕೆ. ಯಾಕಂದರೆ ಶಿವಮೊಗ್ಗ ತನಕ ನಡ್ಕೊಂಡು ಹೋಗ್ಬಿಟ್ಟಿದ್ದ, ಹೋಗೋ ಬಸ್ ಚಾರಿಗೆ ದುಡ್ಡು ತಗೊಂಡು ಹೋಗಿರಲಿಲ್ಲ, ಆಮೇಲೆ ನಾನು ಹೋಗಿ ಕೊಟ್ಟು ಬಂದಿದ್ದಾನಲ್ಲ ಹೇಳ ಅಂತ ಹೇಳ್ತೇನೆ. ಅದು ಬರೀವಾಗಲೇ ಹೆಂಗೆ ಬರ್ದಿದೆ ಅಂದರೆ ನಾನು ರೀಡಿಂಗ್ ಕೊಡುವಾಗಲೂ ಕೆಲವ್ರಿಗೆ ಪಂಚ್ ಆಗ್ತಿರ್ಲಿಲ್ಲ. ಅದು ನಾನು ಕೆಲವೊಂದು ಇವನ ಪಾತ್ರ ಭಯ ಆಗುತ್ತೆ. ಭಯ ಆದಾಗ ಪೆಟ್ಟಿಗೆ ಅಂತಾನೆ ಆ ಥರ ಉಸಿರು ಬರಲ್ಲ ಅವನಿಗೆ, ಉಸಿರು ಇದು ಬರಲ್ಲ, ಧ್ವನಿ ಬರಲ್ಲ, ವಾಯ್ಸ್ ಬರಲ್ಲ ಅಂತ ಹೇಳೋದನ್ನು ಬರೆದಿದ್ದನ್ನು ನಾನು ರೀಡಿಂಗ್ ಕೊಡುವಾಗ ಯಾರಿಗೂ ಅರ್ಥ ಆಗಲಿಲ್ಲ. ಅದು ನಾನು ತುಂಬ ಜನ ರೀಡಿಂಗ್ ಕೊಟ್ಟಿದ್ದೀನಿ ನನ್ನ ಸ್ಕ್ರಿಪ್ಟ್ ಫಸ್ಟ್ ಆದಾಗ. ಅದಾದಮೇಲೆ ಶೂಟ್ ಮಾಡುವಾಗಲೂ ಯಾರಿಗೂ ಅರ್ಥ ಆಗಿಲ್ಲ, ಯಾರಿಗೂ ಪಂಚ್ ಆಗಿಲ್ಲ ಆಯಿತಾ. ಅದಾದಮೇಲೆ ಎಡಿಟ್ ಆಗುವಾಗಲೂ ಪಂಚ್ ಆಗಿಲ್ಲ, ಯಾರಿಗೂ ಪಂಚ್ ಆಗಿಲ್ಲ. ನಾನು ಒಂದು ಸಲ ಫಸ್ಟ್ ವರ್ಷನ್ ನೋಡುವಾಗಲೂ ಸಿನಿಮಾ ಒಂದು ಬಿಫೋರ್ ರಿಲೀಸ್ಗೂ ಮುಂಚೆ ಒಂದು 70 ಜನ ಸಿನಿಮಾ ತೋರಿಸ್ತೀವಿ ನಾವು ಬೇರೆ ಬೇರೆ ಕಾರಣಗಳಿಗೆ. ಅವಾಗಲೂ ಯಾರಿಗೂ ಪಂಚ್ ಆಗಿಲ್ಲ ಮೇಡಮ್. ಅಯ್ಯೋ ನಾನು ಪಂಚ್ ಆಗುತ್ತೆ ಅಂತ ಬರ್ದಿದ್ನಲ್ಲ ಅಂತ ಸುಮ್ಮನೆ ಹಂಗೆ ಟ್ರಿಗರ್ ಹೋಗಿತ್ತು. ನಮ್ಗೆ ಯಾವತ್ತು ಫಸ್ಟ್ ಶೋಲಿ ಅದು ಯಾವ ಲೆವೆಲಿ ಪ್ರೀಮಿಯರ್ ಶೋಲ್ ಅದು ಯಾವ ಲೆವೆಲಿ ಪಂಚ್ ಆಯಿತು ಅಂದರೆ ಅವನಿಗೆ ಉಸಿರಾಗಲ್ಲ ಅಂತ ಮತ್ತಿರ್ಗ ಹೇಳಿದೆ. ಅಯ್ಯೋ ನನ್ನ ಥಾಟ್ ಕರೆಕ್ಟ್ ಇತ್ತಲ್ವಾ, ನಾನು ಮಧ್ಯದಲ್ಲಿ ಯಾರಿಗೂ ಅಂದರೆ ಮಿಸ್ಲೀಡ್ ಆಗಿಬಿಟ್ಟಿದೆ, ನಾನು ಯಾರಿಗೂ ಪಂಚ್ ಆಗಿಲ್ಲ. ಇವತ್ತು ಥಿಯೇಟ್ರಲ್ಲಿ ಸೆಕೆಂಡ್ ಹಾಫಲ್ಲಿ ಈ ಪಾತ್ರ ಫಸ್ಟ್ ಹಾಫಲ್ಲಿ ಇವನು ಪಾತ್ರ ಎಷ್ಟು ಕನೆಕ್ಟ್ ಆಗಿಬಿಟ್ಟಿರ್ತಂದ್ರೆ ಇವ್ನು ಸೆಕೆಂಡ್ ಹಾಫ್ ಇವ್ನು ಬಂದಾಗೆಲ್ಲ ನಗ್ತಾ ಇದ್ದಾರೆ ಜನ. ಇವ್ನು ಸೆಕೆಂಡ್ ಹಾಫ್ ಬಂದರೆ ಸಾಕು, ಅವ್ನು ಒಬ್ಬನೇ ಇಂಡಿವಿಜುವಲ್ ಆಗ್ಬಿಟ್ಟು ಸಾಕು ಆ ಪಾತ್ರಕ್ಕೆ ನಗ್ತಾರೆ. ಅಂದರೆ ಒಂದು ಹೀರೋ ಪಾತ್ರಕ್ಕೆ ಪಕ್ಕಾ ಟಕ್ಕರ್ ಕೊಟ್ಟು ಅವನನ್ನೇ ಒಂದು ಹಿಂಗೆ ಇಂಬ್ಯಾಲೆನ್ಸ್ ಮಾಡುವಂಥ ಒಂದು ಪಾತ್ರ ಆಗಿ ಇವತ್ತು ಗಾಬರಿ ಪಾತ್ರ ರೋಲು ಅಬ್ವಿಯಸ್ಲಿ ಅದು ಆ ಪಾತ್ರ ಆಗುವಾಗಲೇ ಅದು ಬರವಣಿಗೆಲ್ಲೇ ಗೆದ್ದಿತ್ತು. ಆ್ಯಂಡ್ ಅದನ್ನು ಮಿಥುನ್ ಅವರು ಇನ್ನೂ ಚೆನ್ನಾಗಿ ಗೆಲ್ಸಿದ್ರು.